ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ನೆಕ್ಸ್ಟ್ ಆಪ್ನಲ್ಲಿ ಮಾತ್ರ. ಹುಡುಗಾಟ ಆಡೋ ವಯಸ್ಸಲ್ಲಿ ನಾವೇನು ಮಾಡಿದ್ವಿ ಅನ್ನೋದ್ರ ಬಗ್ಗೆ ಪರಿಜ್ಞಾನನೇ ಇರಲಿಲ್ಲ. ಪಬ್ಬು ಹುಡುಗಿ ಅಂಥೇಳಿ ತುಂಬಾ ಓಡಾಡ್ಬಿಟ್ಟೆ. ಆದರೆ ಅದೆಲ್ಲ ತಪ್ಪು ಅಂತ ನನಗೆ ಈಗ ಅನಿಸ್ತಾ ಇದೆ. ನನಗೆ ಜೀವನ ಅಂದ್ರೇನು, ಪ್ರೀತಿ ಅಂದ್ರೆ ಏನು ಅಂತ ನನಗೆ ಈಗ ಗೊತ್ತಾಗ್ತಾ ಇದೆ. ನಾನು ನನ್ನ ಹೆಂಡತಿ ಪದ್ಮಿನಿನ ತುಂಬ ಪ್ರೀತಿಸ್ತಿದ್ದೀನಿ. ನಮ್ಮಿಬ್ಬರ ಜೀವನ ತುಂಬ ಸರಳವಾಗಿತ್ತು ಅಂತ ಅನ್ಕೊಂಬೇಡ. ಇತ್ತೀಚೆಗೆ ಡೈವರ್ಸ್ವರೆಗೂ ಹೋಗಿ ಅದು ಈಗ ಸರಿ ಆಗ್ತಾ ಇದೆ. ನಮ್ಮಿಬ್ರ ಪ್ರೀತಿನ ಉಳಿಸ್ಕೊಳ್ಳೋದಕ್ಕೆ ಪ್ರಯತ್ನ ಪಡ್ತಾ ಇದ್ದೀನಿ. ನನಗೆ ಪದ್ಮಿನಿ ಬಿಟ್ಟರೆ ಬೇರೆ ಪ್ರಪಂಚ ಇಲ್ಲ ಅಂಕಿತಾ. ಅದು ಅಲ್ಲದೆ ಈಗ ಅವಳು ತಾಯಿ ಆಗ್ತಾ ಇದ್ದಾಳೆ. ಈ ವಿಚಾರ ಅವಳಿಗೆ ಗೊತ್ತಾದ್ರೆ ಅವಳ ನಂಬಿಕೆ ಒಡೆದೋಗ್ಬಿಡುತ್ತೆ. ಸಾಕಷ್ಟು ಸಲ ಅವ್ರ ದೃಷ್ಟಿಯಲ್ಲಿ ನಾನು ಬಿದ್ದುಬಿಟ್ಟಿದ್ದೀನಿ. ಆದರೆ ಈಗ ತಾನೇ ಎದ್ದೇಳೋದಕ್ಕೆ ಪ್ರಯತ್ನ ಪಡ್ತಾ ಇದ್ದೀನಿ. ಇಂಥ ಟೈಮಲ್ಲಿ ನೀನು ಹೀಗೆ ಬರ್ತೀಯ ಅಂತ ನಾನು ಅನ್ಕೊಂಡಿರ್ಲಿಲ್ಲ. ಅಂಕಿತಾ, ನೀನು ಕೈ ಮುಗಿದು ಕೇಳ್ಕೊತೀನಿ. ಬೇಕಾದ್ರೆ ನಿನ್ ಕಾಲಿಗೆ ಬೀಳ್ತೀನಿ. ದಯವಿಟ್ಟು ನನ್ನ ಲೈಫಿಂದ ಹೊರಟೋಗ್ಬಿಡು ಪ್ಲೀಸ್. ನಕುಲ್, ಏನ್ ಮಾಡ್ತಿದ್ಯಾ? ಪ್ಲೀಸ್ ಅಂಕಿತಾ, ಪ್ಲೀಸ್ ಎದ್ದೇಳು. ಏನ್ ಮಾಡ್ತಿದ್ಯಾ ನೀನು? ಅಲ್ಲ, ಒಳ್ಳೆ ಚಿಕ್ಕ ಹುಡುಗನ್ ತರ ಆಡ್ತಿದ್ಯಲ್ಲ. ನೀನ್ ಇಷ್ಟೊಂದ್ ಕುಗ್ಗ್ ಹೋಗ್ಬಿಟ್ಟಿದ್ಯಾ? ನಾನ್ ನೋಡಿದ್ ನಕುಲ್ ನೀನೇನ ಅಂತ ನನಗ್ ತುಂಬಾ ಆಶ್ಚರ್ಯ ಆಗ್ತಿದೆ. ನಕುಲ್, ನಿಜ ಹೇಳ್ಬೇಕು ಅಂದ್ರೆ ನಾನ್ ನಿನ್ ಜೀವನದಲ್ಲಿ ಮತ್ತೆ ಬರ್ಬೇಕು ಅಂತಾನೆ ಅನ್ಕೊಂಡಿರ್ಲಿಲ್ಲ. ಆದ್ರೆ ಏನ್ ಮಾಡ್ಲಿ, ಮಗನ್ ಜವಾಬ್ದಾರಿ ನನ್ ಮೇಲಿದೆ. ನನಗ್ ಬೇರೆ ದಾರಿನ ಇಲ್ಲ ನಕುಲ್, ಅರ್ಥ ಮಾಡ್ಕೋ. ಪ್ರಮಾಣ ಮಾಡಿ ಹೇಳ್ತೀನಿ ನಕುಲ್, ನನ್ನಿಂದ ನಿನ್ಗೆ ಯಾವ ತೊಂದ್ರೆನೂ ಆಗಲ್ಲ. ನನ್ನ ಉದ್ದೇಶ ಅದಲ್ಲ, ನನ್ನ ನಂಬು.